ಮನುಷ್ಯನ ಅನೇಕ ಆಕಾಂಕ್ಷೆಗಳಲ್ಲಿ ಕಾಮ್ಯಕರ್ಮಗಳನ್ನು ಗಣನೆ ಮಾಡುತ್ತಾ ಅಶ್ವತ್ಥೋಪನಯನವನ್ನು ಒಂದು ಕಾಮ್ಯಕರ್ಮ ಅಂತ ಕೆಲವು ಶಾಸ್ತ್ರಕಾರರು ನಿರ್ವಚನ ಮಾಡಿದರು. ಅಶ್ವತ್ಥೋಪನಯನದಿಂದ ಇನ್ನು ಎಲ್ಲ ಕಾಮನೆಗಳು ಈಡೇರ್ತದೆ, ಸಮಸ್ತ ಪಾಪಕ್ಷಯವಾಗ್ತದೆ, ಪುತ್ರ ಪೌತ್ರಾದಿ ಅಭಿವೃದ್ಧಿ ಆಗ್ತದೆ. ಆಮೇಲೆ ಆ ಕುಲದಲ್ಲಿ ಅತ್ಯುನ್ನತವಾದಂತಹ ಒಂದು ಶ್ರೇಷ್ಠತಮವಾದ ಸತ್ ಪ್ರಜೆ ಆ ಕುಟುಂಬದಲ್ಲಿ ಜನಿಸುತ್ತದೆ, ಅಥವಾ ಜನಿಸಿದ ಮಕ್ಕಳು ಆ ರೀತಿ ಆಗ್ತಾರೆ. ಹೀಗೆಲ್ಲ ಫಲವ್ಯಾಪ್ತಿಯನ್ನು ವಿಸ್ತಾರ ಮಾಡ್ತಾ ಬಂದರು. ಹಾಗಾಗಿ ಅಶ್ವತ್ಥೋಪನಯನ ಕಾಮ್ಯಕರ್ಮವೂ ಹೌದು, ಅದು ಸಂಸ್ಕಾರ ಕರ್ಮವೂ ಹೌದು, ಪ್ರಾಯಶ್ಚಿತ್ತ ಕರ್ಮವೂ ಹೌದು. ಹಾಗಾಗಿ ಒಂದೇ ಒಂದು ಅನುಷ್ಠಾನ ಅನೇಕ ವಿಭಾಗಗಳಲ್ಲಿ ವಿನಿಯೋಗಿಸಲ್ಪಡುತ್ತದೆ. ಪ್ರಸ್ತುತ ಯಜಮಾನರು ವಿಶ್ವೇಶ್ವರ ಹೆಗಡೆ ದಂಪತಿಗಳು ಅನೇಕ ವರ್ಷದಿಂದ ಸಂಕಲ್ಪ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಒಂದು ಅಶ್ವತ್ಥೋಪನಯನ ಮಾಡಬೇಕು ಅಂತ. ನಿಮಗೆ ಹೇಗೆ ಪ್ರೇರಣೆ ಆಯಿತೋ ನನಗೆ ಗೊತ್ತಿಲ್ಲ. ಆದರೆ ಆಗಿದ್ದ ಪ್ರೇರಣೆ ಅತ್ಯಂತ ಸೂಕ್ತವಾದಂತಹ, ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಸಂಗತಿ. ಅಂತಹ ಪ್ರೇರಣೆಯನ್ನ ಪರಮಾತ್ಮ ನಿಮಗೆ ಕೊಟ್ಟ. ನೀವು ಹೇಳಿದಂತೆ ಎಷ್ಟೋ ಅಶ್ವತ್ಥ ಮರವನ್ನು ನೆಟ್ಟರೂ ಸಹ ಅದು ಬದುಕಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರಲ್ಲ, ಅದು ಜನ್ಮಾಂತರದ ಪುಣ್ಯ ವಿಶೇಷ ಇದ್ದರೆ ಮಾತ್ರ ಅಶ್ವತ್ಥೋಪನಯನದಂತಹ ಸಂಸ್ಕಾರಕ್ಕೆ ಒಬ್ಬನಿಗೆ ಅಧಿಕಾರ ಪ್ರಾಪ್ತಿ ಆಗ್ತದೆ, ಎಲ್ಲಿದ್ರೆ ಆಗೋದಿಲ್ಲ. ಬಹಳಷ್ಟು ಜನ ವೃಕ್ಷವನ್ನು ನೆಡುತ್ತಾರೆ, ಅದು ಬೆಳೆಯುವುದಿಲ್ಲ, ಸಹಸ್ರ ಪೂರ್ಣಗಳಾಗೋದಿಲ್ಲ. ಈ ಎಲ್ಲ ಕಾರಣಗಳಿಂದ ಅಶ್ವತ್ಥೋಪನಯನ ನಮ್ಮ ಜೀವಿತಾವಧಿಯಲ್ಲೇ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ನೋಡಿದಾಗ ಅಶ್ವತ್ಥೋಪನ ವೃಕ್ಷವನ್ನು ನೀವು ಸ್ವತಃ ನೆಟ್ಟು ಬೆಳೆಸಿದ್ದಿಲ್ಲದೇ ಇದ್ರೂ ಬಾಲಚಂದ್ರ ಅವರ ಈ ಕ್ಷೇತ್ರದಲ್ಲಿರುವ ಅಶ್ವತ್ಥನಿಗೆ ಉಪನಯನ ಮಾಡುವ ಯೋಗ್ಯತೆಯನ್ನು ಪಡೆದುಕೊಂಡ್ರಿ. ಒಂದರ್ಥದಲ್ಲಿ ಅವರು ಈ ಒಂದು ವೃಕ್ಷವನ್ನ ಬೆಳೆಸಿ, ಹೌದು, ಭಾಗಿಯಾಗಿ ಅವರನ್ನ ಬೆಳೆಸಿ ಅದನ್ನ ದೊಡ್ಡ ಮಾಡಿ ಸಾಕಿದವರವರು, ಸಲಹಿದವರು ನೀವು. ಹಾಗಾಗಿ ಎರಡೂ ಜನರಿಗೆ ಏಕಾಕ್ರಿಯ ದ್ವ್ಯರ್ಥಕರೀ ಬಬುವ, ಒಂದು ಸಂಸ್ಕಾರ ಪ್ರಯೋಗವನ್ನ ಮಾಡಿದ್ರು, ಒಂದು ಅನುಷ್ಠಾನವನ್ನು ಮಾಡಿದ್ರು, ಎರಡೂ ಜನರಿಗೆ ಫಲವನ್ನು ಕೊಡುವಂತಹ ಅನುಷ್ಠಾನ ಇದಾಯಿತು. ಯಾಕೆಂದ್ರೆ ಕ್ಷೇತ್ರ ಅವರಿದ್ದು, ಬೆಳೆಸಿದವರು, ಉಪನಯನ ಸಂಸ್ಕಾರವನ್ನು ಮಾಡಿದವರು ನೀವು. ಹಾಗೂ ಅವರು ಉಪನಯನ ಸಂಸ್ಕಾರವನ್ನು ಅವರು ಕುಟುಂಬದಲ್ಲಿ ಮಾಡಿರಬಹುದು. ಹಾಗಾಗಿ ಆ ರೀತಿಯಾಗಿ ಎರಡೂ ಕುಟುಂಬಕ್ಕೆ ಬೇಕಾದ ಪುಣ್ಯವನ್ನ ಪಡೆದುಕೊಂಡು ಬಂದಿದ್ದೀರಿ. ಈ ವೃಕ್ಷಕ್ಕೆ ವಿಶೇಷವಾದಂತಹ ಒಂದು ಮಾತು ಬರ್ತದೆ. ಅಶ್ವತ್ಥೇವೋ ನಿಷದನಂ ಪರ್ಣೇವೋ ವಸತೆ ಕೃತ ಗೋಭಾಜತ್ ಕಿಲಾಸತನವ ತಪೂರುಷಂ. ಸಾವಿರಾರು ಜೀವಜಂತುಗಳಿಗೆ ನೆರಳನ್ನು ಕೊಡುವ, ಅನೇಕ ದೇವತೆಗಳ ಆವಾಸವನ್ನು ಇಟ್ಟುಕೊಂಡಿರುವ ವೃಕ್ಷರಾಜನೇ ನಿನಗೆ ನಮಸ್ಕಾರ. ದೇವುಡು ಅವರು ಒಂದು ವಿಚಾರ ಲಹರಿಯನ್ನು ಬರೆದರು. ನಮ್ಮ ಈ ಸಾಹಿತ್ಯ ಪ್ರಪಂಚದಲ್ಲಿ ಎಲ್ಲರಿಗೂ ಕಲ್ಪನೆ ಇದೆ, ಬಹುತೇಕವಾಗಿ ಅವರ ಅಧ್ಯಯನವನ್ನು ಮಾಡದೇ ಇರುವವರು ಬಹಳ ಕಡಿಮೆ. ಅವರು ಒಂದು ವಿಶೇಷವಾದ ಅಧ್ಯಯನವನ್ನು ಮಾಡಿ, ದೇವುಡು ಮತ್ತು ಈಗಿನ ಕಾಲದ ರಸಋಷಿ, ಯಾರು ರಸಋಷಿ, ಮೊನ್ನೆ ಡಿ ವಿ ಗುಂಡಪ್ಪ ಅವರು ಒಂದು ವಿಚಾರ ಲಹರಿಯನ್ನು ಪ್ರಸ್ತಾಪ ಮಾಡಿ ಜೀವನವನ್ನು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸ್ತಾರೆ. ಅದರಲ್ಲೂ ಮುನ್ನುಡಿಯಲ್ಲಿ ಬರೀತಾರೆ, ಅಶ್ವತ್ಥ ಅನ್ನುವ ಶಬ್ದ ಶ್ವಹ ನತಿಷ್ಠತೀತಿ ಅಶ್ವತ್ಥ, ಇಂದಿದ್ದ ಹಾಗೆ ನಾಳೆ ಇರೋದಿಲ್ಲ, ಆದ್ದರಿಂದ ಅದಕ್ಕೆ ಅಶ್ವತ್ಥ. ನೋಡಿ ಅಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ, ನಿನ್ನೆ ಇದ್ದಂಗೆ ಇವತ್ತೆ ವಿಶೇಷ ಕಾಣ್ತಿಲ್ಲ. ಆದರೆ ಸಣ್ಣ ಪ್ರಮಾಣದಲ್ಲಿ ಯಾವುದೋ ಒಂದು ವ್ಯತ್ಯಾಸ ವೃಕ್ಷದಲ್ಲಿ ಆಗಿರ್ತದೆ, ಬದಲಾವಣೆ ಆಗಿರ್ತದೆ, ಚಿಗುರು ಆಗಿರ್ತದೆ, ಅಥವಾ ಯಾವುದೋ ಒಂದು ಚಿಗುರು ಬಿದ್ದಿರ್ತದೆ. ಹಾಗಾಗಿ ಇಂದಿದ್ದ ಹಾಗೆ ನಾಳೆ ಇರೋದಿಲ್ಲ ಅನ್ನುವ ಅರ್ಥದಲ್ಲಿ ಅಶ್ವತ್ಥ ಅಂತ ಕರೆದರು. ಸಂಸಾರವೂ ಹಾಗೆ, ಮೂಲತೋ ಬ್ರಹ್ಮರೂಪಾಯ ಅಂತ ನಾವಿಲ್ಲಿ ಹೇಳಿದ್ರೆ, ಅಶ್ವತ್ಥಂ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮೂಲತಃ, ಆ ಶ್ಲೋಕ ನಿಮಗೆಲ್ಲ ಬರ್ತಾ ಇರಬಹುದು, ಊರ್ಧ್ವಮೂಲ ಮಧಶಾಖ ಅಶ್ವತ್ಥಂ ಪ್ರಾಹುರವ್ಯಂ, ಊರ್ಧ್ವಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯವಂ. ಮೂಲಭೂತವಾಗಿ ನಮ್ಮ ಸಂಸಾರ ಅಲ್ಲಿದೆ, ಮೇಲಿದೆ. ಆ ಮೇಲೆ ಇರುವಂತಹ ನಿಯಂತ್ರಣ ಶಕ್ತಿ ಸಂಸಾರವನ್ನು ಪ್ರತಿನಿತ್ಯ ಹಿಡ್ಕೊಂಡು ನಡೆಸ್ತಾ ಇದೆಯಂತೆ. ಅದು ಇವತ್ತಿದ್ದಾಗೆ ನಾಳೆ ಇರೋದಿಲ್ಲ, ಎಲ್ಲ ಸಂಸಾರದ ಕತೆ. ಮಾಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷ ಕಾಲಸ್ಸರ್ವಂ ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶಮಿದಿತ್ವಾ. ಮೂಲಭೂತವಾಗಿ ಸಂಸಾರ, ನಿನ್ನ ಸಂಸಾರ ಅಲ್ಲಿದೆ, ಆ ಸಂಸಾರದ ನಿಯಂತ್ರಣ ಶಕ್ತಿಯೂ ಇಲ್ಲಿದೆ. ಇಲ್ಲಿ ಬಂದು ಬದುಕುತ್ತಿರುವ ನೀನು ಹೆಮ್ಮೆಯಿಂದ ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಪರಿವಾರ ಅಂತ ಸುಮ್ಮನೆ ನನ್ನ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡ್ತಿದ್ದೀಯೆ. ಇಲ್ಲಿ ನಿನ್ನದು ಏನೂ ಇಲ್ಲ, ಎಲ್ಲದಿರುವುದು ಅಲ್ಲಿ ಊರ್ಧ್ವ ಮೂಲಂ. ಹಾಗಾಗಿ ಆ ಒಂದು ದ್ಯೋತಕವಾಗಿ ಅದನ್ನ ಜನರಿಗೆ ತೋರಿಸುವುದಕ್ಕೋಸ್ಕರವಾಗಿ ಸಂಸಾರಕ್ಕೆ ಅಶ್ವತ್ಥ ವೃಕ್ಷವನ್ನ ಹೋಲಿಸ್ತಾರೆ. ಇಂದಿದ್ದಾಗೆ ನಾಳೆ ಇರುವುದಿಲ್ಲ, ಆದ್ದರಿಂದ ಅದಕ್ಕೆ ಅಶ್ವತ್ಥ ಅಂತ ಹೆಸರು ಬಂತು. ಹಾಗೆ ಸಂಸಾರವು ಇಂದಿದ್ದ ಹಾಗೆ ನಾಳೆ ಇರುವುದಿಲ್ಲ, ಅದಕ್ಕೆ ಅಶ್ವತ್ಥವನ್ನ ಸಂಸಾರಕ್ಕೆ ಹೋಲಿಸಿ ಡಿ.ವಿ.ಜಿ. ಅವರು ಒಂದು ಮಾತು ಹೇಳಿದ್ರು, ನಿಮ್ಮ ಸಂಸಾರ ಚೆನ್ನಾಗಿರಬೇಕು ಅಂತಾದ್ರೆ ಸೇವಸ್ವ, ಈ ಕುರುಶ್ವ ಅಂದ್ರೆ ಸೇವಸ್ವ
ತರುವೃಕ್ಷವನ್ನ ಕುರುಧ್ವಮಾಶ್ರಯತ, ನೀವು ಆ ವೃಕ್ಷವನ್ನು ಆಶ್ರಯಿಸಿದರೆ ನಿಮ್ಮ ಸಂಸಾರ ಗಟ್ಟಿಯಾಗಿರ್ತದೆ ಅಂತ DVG ಅವರು ಅಶ್ವತ್ಥದ ಬಗ್ಗೆ ಒಂದು ಮಾತನ್ನು ಹೇಳಿದರು. ವಿಜ್ಞಾನಿಗಳು ಆಮ್ಲಜನಕ ಬಹಳ ಉತ್ಪತ್ತಿ ಆಗ್ತದೆ, ಅನೇಕ ದ್ರವ್ಯಗಳಲ್ಲಿ ಬೆಳೆಯುತ್ತದೆ, ಸುತ್ತಮುತ್ತಲ ಪರಿಸರ ಪ್ರಭಾವಿತವಾಗಿರ್ತದೆ, ಅನಾರೋಗ್ಯವಾಗಿರ್ತದೆ. ಅಶ್ವತ್ಥ ಸೇವಾ ಜೀವನದ ಪುಣ್ಯ ಸಂಗ್ರಹಗಳಲ್ಲಿ 6 ಮೊದಲನೆಯದು ಅಶ್ವತ್ಥ ಸೇವಾ, ತಿಲಪಾತ್ರ ದಾನಂ, ಅಶ್ವತ್ಥನ ಸೇವೆ ಮಾಡುವುದು, ತಿಲಪಾತ್ರವನ್ನು ದಾನ ಮಾಡುವುದು. ಆಮೇಲೆ ಅಶ್ವತ್ಥ ಸೇವಾ, ತಿಲಪಾತ್ರ ದಾನಂ, ಗಂಗಾ ನದಿ ಭಾರತ ಕೀರ್ತನಂಚ, ಗಂಗಾ ಸ್ನಾನ, ಮಹಾಭಾರತದ ವಚನ, ಆಮೇಲೆ ಬ್ರಾಹ್ಮಣರಿಗೆ ದಾನವನ್ನ ಕೊಡುವಂತಹದ್ದು, ಗವಾಮ ಸ್ಪರ್ಶ, ಗೋವುಗಳನ್ನ ಪ್ರತಿನಿತ್ಯ ಸ್ಪರ್ಶ ಮಾಡುವುದು. ಏತಾನಿ ಷಟ್ ಪ್ರದಹಂತಿ ಪಾಪಂ, ಈ 6 ಪಾಪವನ್ನ ಪರಿಹರಿಸುವಂತಹ ದಿವ್ಯವಾದ ಶಕ್ತಿಗಳು. ಅದರಲ್ಲಿ ಅಶ್ವತ್ಥ ವೃಕ್ಷವು ಒಂದಾಗಿರ್ತದೆ. ತಿಲಪಾತ್ರ ದಾನ, ಬ್ರಾಹ್ಮಣ ಭೋಜನ, ಗೋಸ್ಪರ್ಶನ, ಗಂಗಾಸ್ನಾನ, ಭಾರತ ಕೀರ್ತನ, ಇದು ಜೀವನದ ಪಾಪ ಕಳೆಯುವ 6 ಸಂಗತಿಗಳು. ಆದ್ದರಿಂದ ಅಶ್ವತ್ಥವನ್ನ ಸೇವೆ ಮಾಡಿ. ಶ್ವಹಾನ ತಿಷ್ಠತಿ ಅನ್ನುವುದು ಒಂದಾದ್ರೆ, ಅಗ್ನಿ ಅನ್ನುವವನು, ಅಗ್ನಿದೇವ ಅಗ್ನಿನಾರಾಯಣ ಅಶ್ವೋಭೂತ್ವ, ಕುದುರೆಯ ರೂಪವನ್ನು ಹೊಂದಿ ಅಶ್ವತ್ಥ ವೃಕ್ಷದಲ್ಲಿ ನೆಲೆಗೊಂಡಿದ್ದಾನೆ. ಆದ್ದರಿಂದ ಅಶ್ವತ್ಥ ನಾರಾಯಣ ಅಂದ್ರೆ ಅಗ್ನಿನಾರಾಯಣ ಇದ್ದ ಹಾಗೆ. ಅಗ್ನಿಯ ಶಕ್ತಿ ಅತ್ಯಂತ ಶ್ರೇಷ್ಠವಾಗಿದೆ. ನಮಗೆ ಪ್ರತ್ಯಕ್ಷವಾದ ದೇವತೆ ಅಗ್ನಿ. ಆ ಅಗ್ನಿಯನ್ನು ಹಿಡ್ಕೊಂಡು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಗ್ನಿಗೆ ಯಜ್ಞೋಪವೀತ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಅಗ್ನಿ ಸ್ವರೂಪನಾದ ಅಶ್ವತ್ಥ ನಾರಾಯಣನಿಗೆ ಈ ಎಲ್ಲ ಸಂಸ್ಕಾರವನ್ನು ನಮ್ಮ ಹಿರಿಯರು ಜೋಡಿಸಿದರು. ಇನ್ನೂ ಒಂದು ಅರ್ಥದಲ್ಲಿ ಅಪುತ್ರರು, ಪುತ್ರರಿಲ್ಲದೆ ಇರುವವರು ತರುಪುತ್ರ ಸ್ವೀಕಾರ ವಿಧಿ ಅಂದ್ರೆ ಅವನನ್ನ ಮಗನನ್ನಾಗಿ ಪಡೆದುಕೊಂಡು ಅವನಿಗೊಂದು ಸಂಸ್ಕಾರ ಕೊಡುವಂತಹ ಪ್ರಯೋಗವನ್ನು ಕೊಟ್ಟರು. ಅಂದ್ರೆ ಮಕ್ಕಳಿದ್ದವರು ಮಾಡಬಾರದು ಅಂತಲ್ಲ, ಮಕ್ಕಳಿಲ್ಲದೆ ಇದ್ದವರಿಗೆ ಇಲ್ಲೊಂದು ಅವಕಾಶ ಇದೆ. ಅಶ್ವತ್ಥನಿಗೆ ಗಂಡು ಸಂತತಿ ಇಲ್ಲದೆ ಇರುವವರಿಗೆ ಉಪನಯನ ಸಂಸ್ಕಾರವನ್ನು ಕೊಡುವಂತ ಒಂದು ಅವಕಾಶ ಇದೆ. ನೀವೇ ಬೆಳಗಿಂದ ನೋಡಿದ್ದೀರಿ, ಎಷ್ಟು ದೊಡ್ಡ ಪುಣ್ಯಾತ್ಮರು ಅಲ್ಲ, ಎಷ್ಟು ದೊಡ್ಡ ನಾವು ಭಾಗ್ಯವಂತರು. ಯಾಕೆಂದ್ರೆ ಸಾಕ್ಷಾತ್ ಆ ನಾರಾಯಣನನ್ನ ದಾಮೋದರ ಗುಣಮಂದಿರ ಸುಂದರ ವದನಾರವಿಂದ ಗೋವಿಂದ ಭವಜಲದಿ ಮಥನ ಮಂದರ ಪರಮಂದರ ಮಪನಯತ್ವಮ್ಮೆ, ವಾಲದ ಎಲೆಯ ಮೇಲೆ ಆ ಅಂಗುಷ್ಠವನ್ನ ಬಾಯಲ್ಲಿ ಹಾಕಿಕೊಂಡು ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಬಾಲಕನಾದಂತಹ ಆ ಮುಕುಂದನನ್ನ ಇಲ್ಲಿ ನೀವು ಕಲ್ಪನೆ ಮಾಡಿಕೊಂಡು ಆವಾಹನೆಗೊಳಿಸಿ ಅವನಿಗೆ ಎಲ್ಲ ಗರ್ಭಾಧಾನಾದಿ ಪುಂಸವನವೇ ಮೊದಲುಗೊಂಡು ವಿವಾಹಾಂತವಾದ ಸಂಸ್ಕಾರವನ್ನು ಮಾಡ್ತೀರಿ ಅಂತಾದ್ರೆ ನಿಮ್ಮ ಮಗ ಯಾರಾಯ್ತು? ಈಗ ನಿಮ್ಮ ಮಗ ಅಶ್ವತ್ಥನಾರಾಯಣ ಆಯ್ತು. ಎಷ್ಟು ದೊಡ್ಡ ಯೋಗ ಇದು. ಅಂತಹ ಒಂದು ಸಂಸ್ಕಾರವನ್ನು ಅವನಿಗೆ ಕೊಟ್ಟು ವಿವಾಹವಂತ ಸಂಸ್ಕಾರವನ್ನು ಮಾಡಿದರಿ. ಕಣ್ವಾಶ್ರಮದಲ್ಲಿ ಶಕುಂತಲೆಯನ್ನ ಕಳಿಸುವಾಗ ಮದುವೆ ಮಾಡಿ ಕಳಿಸುವಾಗ ಯಾರ ಜೊತೆ? ದುಷ್ಯಂತ ಮಹಾರಾಜನ ಜೊತೆ. ಕಣ್ವ ಮಹಾಮುನಿಗಳು ಆ ಒಂದು ಪರಿಸರದಲ್ಲಿರುವಂತಹ ವೃಕ್ಷಗಳನ್ನು ಕರೆದು ಹೇಳ್ತಾರಂತೆ, ಶಕುಂತಲೆ ಮನೆಗೆ ಹೋಗ್ತಾ ಇದ್ದಾಳೆ ಅಂದ್ರೆ ಅಪ್ಪನ ಮನೆಯನ್ನ ಬಿಟ್ಟು ಮನೆಗೆ ಹೋಗ್ತಾ ಇದ್ದಾಳೆ. ಭೋ ಭೋ ಶೃಣ್ವಂತು ತರವಹ ಆಶ್ರಮ ತರವಹ, ಭೋ ಶೃಣ್ವಂತು ಆಶ್ರಮ ತರವಹ, ಸುತ್ತಮುತ್ತಲೂ ಇರುವ ಆಶ್ರಮದ ಎಲ್ಲ ವೃಕ್ಷಗಳೇ ನೀವು ಕೇಳಿ. ಶಕುಂತಲೆ ಮನೆ ಬಿಟ್ಟು ಅಪ್ಪನ ಮನೆ ಬಿಟ್ಟು ಮನೆಗೆ ಹೋಗ್ತಾ ಇದ್ದಾಳೆ. ಆ ವೃಕ್ಷಗಳೆಲ್ಲ ಕಂಪಿಸಿದವಂತೆ, ಕಣ್ಣಿನಲ್ಲಿ ನೀರು ಹಾಕಿದವಂತೆ. ವೃಕ್ಷಕ್ಕೆ ಕೇಳುವ ಶಕ್ತಿ ಇದೆ. ನಮ್ಮ ಪ್ರಾಜ್ಞರ ವಿಜ್ಞಾನ ಎಷ್ಟು ದೊಡ್ಡದಾಗಿದೆ ನೋಡಿ. ಹಾಗಾಗಿಯೇ ವೇದವ್ಯಾಸರು ಶುಕನನ್ನು ಕರೆಯುವಾಗ ವ್ಯಂ ಪ್ರವ್ರಜಂತ ಮನುಪೇತಮಪೇತ ಕೃತ್ಯಂ ತ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಆ ಶುಕನಿಗೆ ಒಂದು ದೊಡ್ಡದಾದ ಗ್ರಂಥವನ್ನು ಕೊಡಬೇಕು ಅಂತ ಕೂಗಿದಂತಹ ವ್ಯಾಸರು ಕೂಗಿದಾಗ ವೃಕ್ಷಗಳಿಂದ ಪ್ರತಿಧ್ವನಿ ಬಂತಂತೆ. ಹಾಗಾಗಿ ಎಲ್ಲ ಧ್ವನಿಗಳನ್ನ ಹೀರಿಕೊಳ್ಳುವ ಒಂದು ಶಬ್ದದ ಶಕ್ತಿ, ಶಬ್ದದ ವಿಜ್ಞಾನ ಎಲ್ಲ ವೃಕ್ಷಗಳಲ್ಲಿದೆ. ಇದನ್ನ ನಮ್ಮ ಹಿರಿಯರು ಕಂಡು. ಅದರಲ್ಲಿ ಹೆಚ್ಚಾಗಿರುವುದು ಅಶ್ವತ್ಥ ವೃಕ್ಷದಲ್ಲಿ. ನೀವು ಇಲ್ಲಿ ಬಂದು ಒಂದು ಗಾಯತ್ರಿ ಜಪವನ್ನು ಮಾಡಿದರೆ 10 ಗಾಯತ್ರಿ ಜಪ ಮಾಡಿದ ಫಲ, ಇಲ್ಲಿ 1 ಪ್ರದಕ್ಷಿಣೆ ಮಾಡಿದರೆ 8 ಪ್ರದಕ್ಷಿಣೆ ಮಾಡಿದ ಫಲ. ಆ ವೃಕ್ಷಕ್ಕಿರುವ ವಿಕಿರಣಗಳು ಸುತ್ತಲೂ ಅಷ್ಟು ಪ್ರಭಾವಿತವಾಗುತ್ತದೆ. ವೃಕ್ಷದಲ್ಲಿ ಇರುವ ಶಕ್ತಿ ಇದು ವೃಕ್ಷ ವಿಜ್ಞಾನ. ವೇದವ್ಯಾಸರು ಕೊಟ್ಟಂತಹ ಮಾತು ಇದು, ವೃಕ್ಷ ವಿಜ್ಞಾನ ಅಂತ. ಅಶ್ವತ್ಥ ಮರದ ಕೆಳಗಡೆ ಕುಳಿತುಕೊಂಡು ಒಬ್ಬ ತಪಸ್ಸು ಮಾಡಿದ ಅಂತಾದ್ರೆ ಆ ತಪಸ್ಸು ಬಹಳ ಬೇಗ ಸಿದ್ಧಿ ಆಗ್ತದೆ. ದೊಡ್ಡ ಇತಿಹಾಸ ಉಂಟು ಭಾರತದಲ್ಲಿ. ಬೋಧಿ ವೃಕ್ಷದ ಕೆಳಗೆ ತಪಸ್ಸನ್ನು ಮಾಡಿದ, ಪಂಚವೃಕ್ಷದಲ್ಲಿ ಸೇರಿದ್ದು, ಅವನಿಗೆ ಅಲ್ಲೇ ಜ್ಞಾನ ಸಿದ್ಧಿ ಆಯಿತು, ಗೌತಮ ಬುದ್ಧ ಅಂತ ಪ್ರಸಿದ್ಧಿಯಾದ ಅಂತ. ಹಾಗೆ ಅಶ್ವತ್ಥ ವೃಕ್ಷದಲ್ಲಿ ಈ ವೃಕ್ಷದ ಗಾಳಿಯಿಂದ ಚರ್ಮರೋಗ ನಿವಾರಣೆ ಆಗ್ತದೆ,
ನಿಸ್ಸಂತತಿಯಾದವರು ಸಂತತಿಯನ್ನು ಪಡೆಯುತ್ತಾರೆ. ಅದು ವಿಧಿವತ್ತಾಗಿ ಮಾಡಬೇಕು. ನಾಳೆ ಯಾವುದೋ ಒಬ್ಬಳು ಬಂದ್ಕೊಂಡು 3 ಪ್ರದಕ್ಷಿಣೆ ಆಗಿದ್ದು ಬಿಟ್ರೆ ಹೆಂಗ್ ಮಕ್ಕಳೇ ಆಗಿಲ್ಲ ಅಂದ್ರೆ ಅದು ಅಶ್ವತ್ಥನೂ ಕಾರಣ ಅಲ್ಲ, ನಾನೂ ಕಾರಣ ಅಲ್ಲ. ನಿಮ್ಮ ಆಚರಣೆ ಅನುಷ್ಠಾನಗಳ ಶ್ರದ್ಧೆ ಕೇಂದ್ರ ಬಿಂದುವಾಗಿರಬೇಕು. ಹಾಗೆ ಆ ರೀತಿಯಾದಂತಹ ಶಕ್ತಿ ಅಶ್ವತ್ಥ ವೃಕ್ಷದಲ್ಲಿದೆ ಅಂತ ತಿಳಿದುಕೊಂಡು ಅಶ್ವತ್ಥ ವೃಕ್ಷಕ್ಕೋಸ್ಕರವಾಗಿ ಸಿದ್ಧಿಯನ್ನ ಹೇಳಿದ್ರು. ಸಿದ್ಧಿಯ ಸ್ಥಾನ ಈ ನಾವು ಕೆಲವು ಕಡೆ ಕೆಲವು ಶಬ್ದಗಳನ್ನ ಪ್ರಯೋಗ ಮಾಡಬಾರದು ಅಂತ ಹೇಳ್ತದೆ. ಉದಾಹರಣೆಗೆ ತಪೋವನದಲ್ಲಿ, ವೃಕ್ಷದಲ್ಲಿ, ವೃಂದಾವನದಲ್ಲಿ ಆದಷ್ಟು ಒಳ್ಳೊಳ್ಳೆ ಶಬ್ದಗಳನ್ನು ಪ್ರಯೋಗ ಮಾಡಿ. ಯಾಕೆಂದ್ರೆ ಅದು ಹೀರಿಕೊಳ್ಳುತ್ತದೆ. ಆ ವೃಕ್ಷಗಳು ಹೀರಿಕೊಂಡು ಮತ್ತೆ ಬಿಡುಗಡೆ ಮಾಡ್ತದೆ ಅಂತೆ. ಹಾಗಾಗಿ ಮನೆ ಎದುರುಗಡೆ ಇರುವಂತಹ ಅಶ್ವತ್ಥ ವೃಕ್ಷಕ್ಕೆ ಒಳ್ಳೊಳ್ಳೆ ಶಬ್ದಗಳನ್ನ ನೀವು ತಂದು ಬಿಡುಗಡೆಗೊಳಿಸಿದ್ರೆ ಅದು ಇಡೀ ಪ್ರಭಾವಿತವಾದ ವಾತಾವರಣವನ್ನ ಮಂಗಲಮಯವನ್ನಾಗಿಟ್ಟು ಶಕ್ತಿಯುತವನ್ನಾಗಿ ಮಾಡಿ ಸಚ್ಛಬ್ದಗಳ ಸಾಧನೆಗೆ, ತಪಸ್ಸಿನ ಸಿದ್ಧಿಗೆ ಅನುಕೂಲವನ್ನು ಒದಗಿಸಿಕೊಡುತ್ತದೆ. ಆದ್ದರಿಂದ ವೃಕ್ಷರಾಜಾಯತೆ ನಮಃ. ಅಹಂ ನಾನು, ವಿಷ್ಣು ಹೇಳ್ತಾನೆ ವಿಷ್ಣು ಪುರಾಣದಲ್ಲಿ, ಕಲಿಯುಗದಲ್ಲಿ ಅಂದ್ರೆ ಭೂತಲದಲ್ಲಿ ಅಶ್ವತ್ಥ ರೂಪೇಣ ಸಂಭವಾಮಿ ಚ ಭೂತಲೆ, ಅಶ್ವತ್ಥ ರೂಪದಲ್ಲಿ ಭೂಲೋಕದಲ್ಲಿ ನಾನು ಜನ್ಮ ತಾಳ್ತೇನೆ. ನನ್ನನ್ನ ಪ್ರತ್ಯಕ್ಷ ನೋಡಬೇಕು ಅಂತಿದ್ರೆ ನನ್ನ ಸಮೀಪಕ್ಕೆ ಬನ್ನಿ. ಎಲ್ಲಿ? ಅಶ್ವತ್ಥ ವೃಕ್ಷದ ಸಮೀಪಕ್ಕೆ ಬನ್ನಿ. ಅಹಂ ವೃಕ್ಷರೂಪೇಣ ಸಂಭವಾಮಿ ಚ ಭೂತಲೆ, ವೃಕ್ಷರೂಪದಿಂದ, ಅಶ್ವತ್ಥನ ರೂಪದಿಂದ ನಾನು ಈ ಲೋಕದಲ್ಲಿ ಇರ್ತೇನೆ. ಇಷ್ಟೆಲ್ಲ ರೀತಿಯಾದ ರಹಸ್ಯಗಳನ್ನು ಇಟ್ಟುಕೊಂಡಂತಹ ಅಶ್ವತ್ಥ, ಸಾಕ್ಷಾತ್ ನಾರಾಯಣ ಸ್ವರೂಪನಾದಂತಹ ಅಶ್ವತ್ಥವನ್ನ ಯಾರು ಸಂಸ್ಕರಿಸುತ್ತಾರೋ, ಅಂದ್ರೆ ಉಪನಯನ ವಿವಾಹ ಅಂತವಾದ ಕರ್ಮಗಳನ್ನು ಮಾಡುತ್ತಾರೋ, ಸರ್ವ ತೀರ್ಥಯಾತ್ರಾ ಕ್ಷೇತ್ರದ ಫಲ, ಸರ್ವ ಕ್ರತುಜನ್ಯ ಫಲ, ವಂಶಾಭಿವೃದ್ಧಿಯ ಮೂಲಕವಾಗಿ ಒಂದು ಅದ್ಭುತವಾದ ಪುಣ್ಯ ಸಂಗ್ರಹವನ್ನು ಸಾಧಿಸಿಕೊಳ್ತಾರೆ ಎನ್ನುವುದು ಫಲಶ್ರುತಿ. ಈ ಫಲಶ್ರುತಿಯನ್ನ ಹೇಳಿ ಯಜಮಾನರು ಒಂದು ಪಂಚವೃಕ್ಷದ ಬಗ್ಗೆ ಕೇಳಿದ್ರು. ನಮ್ಮಲ್ಲಿ ಔಷಧ ಅಂತ ಒಂದು ಸೇವನೆ ಇದೆ. ಅನಾರೋಗ್ಯದಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿ ಔಷಧವನ್ನ ಸೇವನೆ ಮಾಡಿದರೆ ಆ ಅನಾರೋಗ್ಯವನ್ನು ಸುಧಾರಿಸಿಕೊಳ್ಳುತ್ತಾನೆ. ಪಂಚಭೂತಗಳು ಮುಖ್ಯವಾಗಿ ಕಾರಣ ಮನುಷ್ಯನ ಅನಾರೋಗ್ಯಕ್ಕೆ. ಪೃಥಿವಿ, ಸಂಸ್ಕೃತದಲ್ಲೇ ಹೇಳ್ತೇನೆ, ಅಪು ಜಲ, ತೇಜಸ್ಸು ಬೆಂಕಿ, ವಾಯು ಗಾಳಿ, ಆಮೇಲೆ ಶಬ್ದ ಆಕಾಶ. ಈ ಪಂಚತತ್ವಗಳು ಮನುಷ್ಯನ ಆರೋಗ್ಯವನ್ನ ಸಮನ್ವಯವಾಗಿ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂತಹದ್ದು. ಈ ಒಂದು ವ್ಯತ್ಯಾಸ ಆದರೂ ಅನಾರೋಗ್ಯದಿಂದ ಬಳಲುತ್ತೇವೆ. ಜ್ಞಾನಿಗಳು ಸಂಶೋಧನೆ ಮಾಡಿದರು, ಋಷಿಗಳು ದಾರ್ಶನಿಕರು ಹೇಳಿದ್ರು, ಈ ಪಂಚತತ್ವಗಳು ಪಂಚವೃಕ್ಷದಲ್ಲಿ ಸೇರಿವೆ. ಪಂಚವೃಕ್ಷ ಅಂತ ಹೇಳ್ತೇವಲ್ಲ, ಹತ್ತಿ, ಆಲ, ಅಶ್ವತ್ಥ, ಗೋಳಿ, ಬಸ್ರಿ ವೃಕ್ಷ ಇದು. ಮತ್ತೆ ಹತ್ತಿ, ಆಲ, ಅಶ್ವತ್ಥ, ಗೋಳಿ, ಬಸ್ರಿ, ಈ 5 ವೃಕ್ಷಗಳಲ್ಲಿ ಪಂಚತತ್ವಗಳು ಜಾಗೃತವಾಗಿರ್ತದೆ. ಆ ಪಂಚತತ್ವಗಳನ್ನು ನೀವು ಬಳಸಿ ಅದರಿಂದ ಮಂತ್ರ ಪ್ರಯೋಗವನ್ನು ಮಾಡಿ ಅಗ್ನಿಯಲ್ಲಿ ಆಹುತಿಯನ್ನ ಹಾಕಿ ಪಂಚವೃಕ್ಷಗಳನ್ನ ಸೇವಿಸುವುದರಿಂದ, ಸೇವನೆ ಅಂದ್ರೆ ಅದರ ಗಾಳಿ ತೆಗೆದುಕೊಳ್ಳುವುದು, ಅದರ ಜೊತೆ ಮಾತನಾಡುವುದು, ಅದರ ಜೊತೆ ಮಂತ್ರವನ್ನು ಹೇಳುವುದು, ಆ ವೃಕ್ಷವನ್ನ ಸ್ಪರ್ಶನ ಮಾಡುವುದು. ಒಂದು ಆಶ್ಚರ್ಯದ ಸಂಗತಿ ಹೇಳ್ತೇನೆ, ನಾವೇ ಇಷ್ಟೇ ಜನ ಇದ್ದೇವೆ ಕೇಳ್ಕೊಳ್ಳಿ. ಉಡುಪಿಯಲ್ಲಿ ಲಕ್ಷ್ಮೀನಾರಾಯಣ ಶರ್ಮರು ಅಂತ ನಾವು ಓದುವ ಕಾಲದಲ್ಲಿ ಇದ್ರು. ಲಕ್ಷ್ಮೀನಾರಾಯಣ ಶರ್ಮರು ಅಂತವ್ರು ದೊಡ್ಡ ವಿದ್ವಾಂಸರು, ಅಖಂಡ ಮಹೀರುಹೋ ದೋಹದ ಸೇಕನೇನ. ಒಂದು ವೃಕ್ಷಕ್ಕೆ ಮನುಷ್ಯನಿಗೆ ಏನು ಸಂಬಂಧ ಇರ್ತದೆ ಅಂತ ಒಂದು ಪ್ರಯೋಗ ಮಾಡಿದ್ರಂತೆ. ಪಾರಿಜಾತದ ಹೂವು ಅಕಾಲದಲ್ಲಿ ಬಿಡಬೇಕು ಅಂತಾದ್ರೆ ಸುಂದರಿಯಾದ ಒಬ್ಬಳು ಆ ವೃಕ್ಷವನ್ನ ತಬ್ಬಿಕೊಳ್ಳಬೇಕು. ನಾವು ಆ ಸುಂದರಿ ಬಗ್ಗೆ ನಮಗೆ ವ್ಯಾಖ್ಯಾನ ಗೊತ್ತಾಗುದಿಲ್ಲ. ಯಾರು ಎಲ್ಲರೂ ಅವ್ರವ್ರ ಬಟ್ಟಿ ಚೆನ್ನಾಗೇ ಕಾಣ್ತಪ್ಪ, ಎಲ್ಲ ಸೆಲ್ಫಿ ತೆಕ್ಕೊಂಬವು, ಹಿಂಗ್ ಹಿಡ್ಕೊಂಬವು, ಚಲೋ ಮಾಡ್ತಾ ಚಲೋನೇ ಇರ್ತ. ಅವರೊಂದು ಪ್ರಯೋಗ ನಡೆಸಿದ್ರಂತೆ, ಈ ಮಾತು ಎಷ್ಟು ಸತ್ಯ ಆಗಬೇಕು ಅಂತ. 4-5 ಜನ ಹೆಣ್ಣು ಮಕ್ಕಳನ್ನ, ಸುಂದರಿಯರನ್ನ ಆ ಪಾರಿಜಾತ ವೃಕ್ಷಕ್ಕೆ ಆಲಿಂಗನ ಮಾಡುವಂತೆ ಒಂದು ಸೂಚನೆ ಕೊಟ್ಟಿರುತ್ತೆ. 4 ಜನ ಮಾಡಿದ್ರು, ಬರಲಿಲ್ಲ. ಆಮೇಲೆ ಸುತ್ತಮುತ್ತಲ ಎಲ್ಲೋ ಇರುವ ಒಂದು ಯಾವುದೋ ಒಂದು ಪ್ರದೇಶದಿಂದ ಒಬ್ಬಳು ಸುಂದರಿ ಅಂತೆಲ್ಲ ಗಣನೆ ಮಾಡ್ತಾರಲ್ಲ, ಭುವನ ಸುಂದರಿ ಅಲ್ಲ, ಒಂದು ಸುಂದರಿ ಅಂತ ಗಣನೆ ಮಾಡ್ತಾರಲ್ಲ, ಆ ಸುಂದರಿಯಿಂದ ಆಲಿಂಗನ ಮಾಡಿಸಿದ್ರಂತೆ. ಮಾಡಿಸಿದ ನಂತರದಲ್ಲಿ 2 ತಿಂಗಳಿಗೆ ಅಕಾಲದಲ್ಲಿ ಪುಷ್ಪ ಬಂತು, ಅಂದ್ರೆ ಹೂವು ಬಂತು. ಒಬ್ಬಳು ಸುಂದರಿಯಾದವಳು, ಅದು ಬರೀ ಸುಂದರಿ ಅಲ್ಲ, ಅವಳಲ್ಲಿ ಯಾಜ್ಞಿಕವಾದ ಶಕ್ತಿ ಇರಬೇಕು, ತಾತ್ವಿಕತೆ ಇರಬೇಕು, ಶ್ರದ್ಧೆ ಇರಬೇಕು, ಅಂತಃಕರಣ ಇರಬೇಕು, ಪಾವಿತ್ರ್ಯತೆ ಇರಬೇಕು, ದೇವರನ್ನ ಗುರುತಿಸುವ, ಪ್ರೀತಿಸುವ ಅತಿಶಯವಾದ ಭಕ್ತಿ ಇರಬೇಕು. ಹಾಗಿದ್ದ ಹೆಣ್ಣು ಸಿಗ್ಬೇಕಲ್ಲ. ಅದು ಸಿಕ್ಕಿದಳು ಆಯ್ತು. ಆಮೇಲೆ ಆಲಿಂಗನ ಮಾಡಿಕೊಂಡಾಗ ಅದು ಪಾರಿಜಾತದ ಪುಷ್ಪ ಬಂತಂತೆ. ಯಾಕೆ ಹೇಳ್ತೇನೆ ಈ ಮಾತನ್ನ ಅಂದ್ರೆ, ವೃಕ್ಷದಲ್ಲಿ ದೋಹದ ಶಕ್ತಿ ಅಂತ ಹೆಸರೋದಕ್ಕೆ ಸಂಸ್ಕೃತದಲ್ಲಿ ದೋಹದ ಶಕ್ತಿ ಅಂತ ಕರೀತಾರೆ. ಒಬ್ಬೊಬ್ಬರನ್ನ ಆಕರ್ಷಿಸಿಕೊಂಡು, ಕಸೆ ಕಟ್ಟುವುದು ಅಂತ ಬಂತಲ್ಲ, ಅದೇ ಅದು. ಆಗ ಆಕರ್ಷಿಸಿಕೊಂಡು ಅದನ್ನು ಬೆಳೆಸಿದಾಗ ಅಕಾಲದಲ್ಲಿಯೂ ಫಲವನ್ನು ಕೊಡುವ ಸಾಮರ್ಥ್ಯ ವೃಕ್ಷಗಳಿಗೆ ಇದೆ. ಆದ್ದರಿಂದ
ಇದೊಂದು ವೈಜ್ಞಾನಿಕರಿಗೆ ಪ್ರಶ್ನಾರ್ಥಕಜನ್ಯ ಭಾರತ ದೇಶದವರಿದ್ದು. ಅಕಾಲದಲ್ಲೂ ಫಲವನ್ನು ಕೊಡುವ ವೃಕ್ಷ ಇದೆ. ಆ ಸಂಶೋಧನೆಯನ್ನ ಕಂಡವರು ನಮ್ಮ ಋಷಿಗಳು. ಅಂತಹ ಋಷಿಮಂಡಲದ ಒಂದು ಸಂಬಂಧವನ್ನ ಹೊಂದಿದವರು ನಾವು ಅನ್ನುವ ಹೇಳುವ ಹೆಮ್ಮೆ ಇದೆ. ನಾವು ಪಾಠ ಓದುವಾಗಲೇ ಈ ಮಾತನ್ನು ಹೇಳ್ತಿದ್ರು. ಮಹೀರುಹಕ್ಕೆ ಅಸಾಧ್ಯವಾದ ಅಭೇದ್ಯವಾದ ಶಕ್ತಿ ಇದೆ. ಹಾಗಾಗಿ ಪಂಚತತ್ವಗಳಿಂದ ಪಂಚವೃಕ್ಷಗಳಿಂದ ಕೂಡಿದಂತಹ ಒಂದು ಸೇವನೆಯನ್ನ, ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಇದರ ಸೇವನೆಯನ್ನು ಮಾಡಿದರೆ ಆರೋಗ್ಯದ ಸಮನ್ವಯತೆ ಇರ್ತದೆ ಅನ್ನೋದು ವೈಜ್ಞಾನಿಕವಾದ ಸತ್ಯ, ದಾರ್ಶನಿಕವಾದ ಸತ್ಯ. ಹಾಗಾಗಿ ನಮ್ಮಲ್ಲಿ ಪಂಚವೃಕ್ಷ ಅಂತ ಹೇಳ್ತೇವೆ. ಎಲ್ಲ ಕಾರ್ಯಕ್ರಮಗಳಿಗೆ ಪಂಚವೃಕ್ಷ ಉಪಯೋಗಿಸ್ತೇವೆ. ಈ ತತ್ವವನ್ನು ಇಟ್ಟುಕೊಂಡು ಆ ವೃಕ್ಷವನ್ನ ಹೇಳಿದ್ರು. ಅದರಲ್ಲಿ ವಿಶೇಷವಾಗಿ ಅಶ್ವತ್ಥೋಪನಯನ ಹೇಳಿದ್ರು. ಇಷ್ಟೇ ತಿಳ್ಕೊಳ್ಬೇಡಿ, ನಮ್ಮಲ್ಲಿ ಮಾತ್ರ ಅಶ್ವತ್ಥೋಪನಯನ ಇದೆ, ಹೊರಗಡೆ ಔದುಂಬರೋಪನಯನ ಅಂತ ಮಾಡ್ತಾರೆ. ಹತ್ತಿ, ಆಲ, ಅದರ ಉಪನಯನ ವ್ಯವಸ್ಥೆ ಇದೆ. ಆಮೇಲೆ ಬಸುರಿ, ಆ ವೃಕ್ಷಕ್ಕೂ ಉಪನಯನದ ವ್ಯವಸ್ಥೆ ಇದೆ. ನಮ್ಮ ಪ್ರದೇಶದಲ್ಲಿ ಇದು ಶಿಷ್ಟಾಚಾರ. ಹಾಗಾಗಿ ಅಂತಹ ಒಂದು ವೃಕ್ಷವನ್ನ ಕಂಡು, ವೃಕ್ಷದಿಂದ ಬೆಳೆದು, ವೃಕ್ಷದಿಂದ ತಣಿದು, ವೃಕ್ಷದಲ್ಲಿ ಫಲವನ್ನು ಕಂಡಂತಹ ನಾವು ನಮ್ಮ ಜೀವನವನ್ನು ಹೋಲಿಸಿಕೊಳ್ಳಬೇಕು. ಭಕ್ತಿರ್ಮಹೇಶ ಪದ ಪುಷ್ಕರಮಾ ವಸಂತಿ ಕಾದಂಬಿನೀವ ಕುರುತೆ ಪರಿತೋಷ ವರ್ಷಂ ಸಂಪೂರಿತೋ ಯಸ್ಯ ಬನಸ್ತಟಾಕಃ ತಜ್ಜನ್ಮ ಸಸ್ಯಮಖಿಲಂ ಸಫಲಂಚ ನಾನ್ಯತು. ಜೀವನ ಅನ್ನುವುದು ಒಂದು ವೃಕ್ಷ. ಇದಕ್ಕೆ ಭಕ್ತಿ ಶ್ರದ್ಧೆಯ ನೀರು ಬೇಕು, ಅದು ಬೆಳೆಯಬೇಕು, ಅರಳಬೇಕು, ಸುತ್ತಮುತ್ತಲು ಹರಡಿಕೊಳ್ಳಬೇಕು. ನಿಮ್ಮ ಕುಟುಂಬ ಹರಡದಂಗೆ ಹರಡಿಕೊಳ್ಳಬೇಕು. ವಿಶಾಲವಾದ ಕುಟುಂಬ, ಅದರಲ್ಲಿ ಪರಿಮಳ ಸೂಸುವ ಹೂವು, ಪರಿಮಳ ಸೂಸುವ ಹೂವು, ಸುವಾಸನೆ, ಕುಟುಂಬದ ಹೂವಿನ ಸುವಾಸನೆ ಎಲ್ಲ ಕಡೆ ಹರಡಬೇಕು. ಜೊತೆಯಲ್ಲಿ ನಮಗೊಂದು ಫಲ, ಮೋಕ್ಷವೇ ಅದರ ಫಲ. ಆ ಫಲ ನಮಗೆ ಪ್ರಾಪ್ತಿಯಾಗಬೇಕು. ಈ ತತ್ವವನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ನಮಗೆ ಈ ಒಂದು ಉಪದೇಶವನ್ನು ಮಾಡಿದರು. ಅದರಂತೆ ನೀವು ಅಶ್ವತ್ಥೋಪನಯನವನ್ನು ಮಾಡಿದ್ದೀರಿ. ಅಶ್ವತ್ಥ ವೃಕ್ಷದ ಸ್ಥಾಪನೆಯಿಂದ, ಉಪನಯನದಿಂದ ಬರುವ ಫಲವನ್ನ ಎರಡೂ ರೀತಿಯ ಫಲ, ಪಾಪದ ಪರಿಹಾರ, ಪುಣ್ಯದ ಆಗಮನ, ಅಂದರೆ ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ, ಎರಡೂ ಫಲ ನಿಮಗೆ ಬರಲಿ. ಕುಟುಂಬದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಉಂಟಾಗಲಿ. ಇದೇ ರೀತಿಯಾದ ಶ್ರದ್ಧೆ, ದೈವ ಭಕ್ತಿ ಮತ್ತೆ ಒಂದು ಸಜ್ಜನಿಕೆ, ಇದೆಲ್ಲ ನಿಮ್ಮ ಕುಟುಂಬದ ಮಕ್ಕಳಿಗೆ ಅಶ್ವತ್ಥನಾರಾಯಣನ ಅನುಗ್ರಹದಿಂದ ಪರಂಪರಾನುಗತವಾಗಿ ಬರಲಿ. ಸಾತ್ವಿಕವಾದ ಬುದ್ಧಿ, ಒಳ್ಳೆಯ ನಡತೆ, ಒಳ್ಳೆಯ ಮಾತುಕತೆ ಶೈಲಿಯೇ ಬೇರೆಯಪ್ಪ ಅವ್ರ ಮನೆಗೆ ಹೋದರೆ. ಹಾಗೆ ಆ ರೀತಿಯಾಗಿ ಒಳ್ಳೆಯ ನಡತೆ, ಮಾತುಕತೆ, ಆದರಾತಿಥ್ಯ ಇದೆಲ್ಲವೂ ಸಹ ನಿಮ್ಮ ಕುಟುಂಬದಲ್ಲಿ ಜೀವಂತವಾಗಿರಲಿ. ಕೊಟ್ಟಿರುವ ದಕ್ಷಿಣೆಯಿಂದ, ಕೊಡಲಿರುವ ಭೋಜನದಿಂದ ತೃಪ್ತರಾದ ನಾವೆಲ್ಲ ಬ್ರಾಹ್ಮಣರು ಅತ್ಯಂತ ಸುಂದರವಾಗಿ ಸಮೃದ್ಧವಾಗಿ ರೂಪುಗೊಂಡ ಅಶ್ವತ್ಥೋಪನಯನದ ಸಂಪೂರ್ಣ ಫಲ ನಿಮಗೆ ಪ್ರಾಪ್ತಿಯಾಗಲಿ ಅಂತ ಹೇಳುತ್ತಾ ಎರಡು ಮಾತು. ಅಶ್ವತ್ಥವನ್ನು ಯಾವಾಗಲೂ ಮುಟ್ಟಬಾರದು, ನೆನಪಿಟ್ಟುಕೊಳ್ಳಬೇಕು. ಅಶ್ವತ್ಥವು ಸಾಗರವು ಸೇವ್ಯವು. ಅಶ್ವತ್ಥವನ್ನು, ಸಾಗರವನ್ನು ಅಂದ್ರೆ ಸಮುದ್ರವನ್ನು ಸೇವನೆ ಮಾಡಬೇಕು. ಆದರೆ ನಸ್ಪೃಷ್ಟೌ ಕದಾಚನ, ಯಾವಾಗಲೂ ಮುಟ್ಟಬಾರದು. ಮಂದವಾರೇ ಅಶ್ವತ್ಥಂ ಮಂದವಾರೇ ಚ, ಶನಿವಾರ ದಿವಸ ಒಂದು ದಿವಸ ಅಶ್ವತ್ಥವನ್ನು ಮುಟ್ಲಿಕ್ಕೆ ಕಡ್ಡಿಲ್ಲ. ಆಮೇಲೆ ಸಾಗರಂ ಪರ್ವಣಿ ಸ್ಪೃಶೇತ್, ಅವ್ರು ಕೇಳಿದ್ರೆ ಹೇಳ್ತಾರೆ, ಹೋದಾಗೆಲ್ಲ ಸಮುದ್ರ ಸ್ನಾನ ಮಾಡಲಿಲ್ಲ. ಗೋಕರ್ಣ ಭಟ್ರು ಹೇಳ್ತರು, ಸಮುದ್ರ ಸ್ನಾನ ಮಾಡಲ್ಲ, ಎಂತ ತಪ್ಪು ಮಾಡಿದ್ಯಾ ನೀನು, ಸಮುದ್ರ ಸ್ನಾನ ಹಂಗೆಲ್ಲ ಮಾಡಲಿಲ್ಲ ನೀವು ಹೇಳ್ತರು ಅವರು. ಅಂದ್ರೆ ಸಾಗರಂ ಪರ್ವಣಿ ಸ್ಪೃಶೇತ್, ಪರ್ವಕಾಲದಲ್ಲಿ ಸಮುದ್ರ ಸ್ನಾನ, ಮಂದವಾರ ಸ್ಥಿರವಾರದಲ್ಲಿ ಅಶ್ವತ್ಥದ ಸ್ಪರ್ಶ, ಬಾಕಿ ಹೊರಗಡೆಯಿಂದ ನಮಸ್ಕಾರ ಮಾಡಬೇಕು. ಇದು ನೆನಪಿಟ್ಕೊಳ್ಳಿ. ಶನಿವಾರ ದಿವಸ ಅಶ್ವತ್ಥವನ್ನು ಮುಟ್ಟುವುದು, ಪರ್ವಕಾಲದಲ್ಲಿ ಸಾಗರದಲ್ಲಿ ಸ್ನಾನ ಮಾಡುವುದು, ಇದೆರಡು ವಿಧಿ ಇರುವುದರಿಂದ ಶನಿವಾರದ ದಿವಸ ಮಾದೇವಕ್ಕ ನಿನ್ನ ಮಗ, ಆ ಮಗಂಗೆ ಒಂದು ತಿಂಗಳಾದ್ರು ಶನಿವಾರ ಬಾಲು ಕುಸುಮ ನಿಮ್ಮ ಜವಾಬ್ದಾರಿ, ನಿಮ್ಮ ಹೊಣೆ. ಶನಿವಾರ ಒಂದು ಪ್ರದಕ್ಷಿಣೆ ಮಾಡಿ, ಒಂದು ಹೂವು ಹಾಕಿ ನಮಸ್ಕಾರ ಮಾಡಿ, ಮುಟ್ಲಿಕ್ಕೆ ಅಡ್ಡಿಲ್ಲ. ಹಾಗೆ ಮಾಡಿಕೊಂಡು ಬಂದ್ರೆ ಮಗನನ್ನ ಚೆನ್ನಾಗಿ ಸಾಕಿದ ಹಾಗೆ, ಸಲಹಿದ ಹಾಗೆ ಆ ಬೆಳೆಯುತ್ತಿರುವ ಮಗ ನಿಮ್ಮ ಮನೆತನವನ್ನ ಬೆಳಗಿಸಲಿ ಅಂತ ಹೇಳಿ ನಾವೆಲ್ಲ ಬ್ರಾಹ್ಮಣರು ಆಶೀರ್ವಾದವನ್ನು ಮಾಡ್ತೇವೆ.